ಹಲೋ ಗಾಯ್ಸ್, ಸ್ವಾಗತ ಸುಸ್ವಾಗತ ಆಲ್ ಇನ್ ವರ್ಸ್ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ದಿವಾಕರ್. ಏನು ಗೊತ್ತಾ ಇವತ್ತಿನ ಸ್ಟೋರಿ? ಏನಿಲ್ಲ, ಇವತ್ತು ಕನ್ನಡ ರಾಜ್ಯೋತ್ಸವ. ಇವತ್ತು ಹೋಗೋಣ ಒಂದು ಸೈಕಲ್ ರೈಡ್. ಏನು ಗೊತ್ತಾ ಟೈಟಲ್ಲು? ನೀವೇ ನೋಡ್ರಿ. ಹೌದು ಗಾಯ್ಸ್, ನೀವು ಕೇಳ್ದಂಗೆ ಇದು ಸಿಂಪಲ್ ಆಗಿ ಒಂದು ಸೈಕಲ್ ರೈಡ್. ಆ್ಯಕ್ಚುಲಿ ಅವತ್ತೊಂದು ದಿನ ವಿದೌಟ್ ಮೊಬೈಲೇ ಹೋಗಿದ್ದೆ ನಾನು ಒಂದು ಪಾರ್ಕಿಗೆ. ಅಲ್ಲಿ ತುಂಬ ಚೆನ್ನಾಗಿತ್ತು ನೇಚರು. ಇವತ್ತು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕಂತ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಬಾಸ್ನ ಸ್ವಲ್ಪ ರೆಡಿ ಮಾಡಬೇಕು. ನೋಡ್ತೀರಿ ಯೂಸ್ ಮಾಡಿ, ನಿನ್ನೆನೇ ಯೂಸ್ ಮಾಡಿದ್ದು. ಸ್ವಲ್ಪ ಟೆಸ್ಟ್ ಇರುತ್ತೆ, ಸ್ವಲ್ಪ ಓಡಿಸ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡಿಬಿಟ್ಟು ಲೆಟ್ಸ್ ಗೋ. ಹಂಗೆ ಸೈಕಲ್ ನೋಡ್ಕೊಂಡು ಬಂದೆ. ಇನ್ನೂ ಪಾರ್ಕ್ ರೀಚ್ ಆಗಿಲ್ಲ, ಆದರೆ ಹೋಗ್ತಾ ಇದ್ದೀನಿ ಪಾರ್ಕ್ಗೆ ನಮ್ಮ ವಾಹನನ ಹಿಡ್ಕೊಂಡು. ಅವತ್ತು ತುಂಬ ಚೆನ್ನಾಗಿದೆ ದಿನ ಅಂತ ಸುಮ್ಮನೆ ಸುತ್ತಾಗಿ ಹೋಗ್ತಾ ಇದ್ದೆ. ಎಲ್ಲೋ ಹೋಗಿ ಸಿಕ್ತು ಪಾರ್ಕು ಕೊನೆಗೂ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇವತ್ತು ಆ ಪಾರ್ಕ್ನೇ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಆ ಪಾರ್ಕ್ ಸಿಗ್ತಾ ಇದ್ದಲ್ಲ ಅಂತ ನನಗೆ. ಆದರೆ ಇನ್ನೂ ಬರ್ದಿರೋದೇ ಅರ್ಧ ದಾರಿ. ನೋಡೋಣ ಮುಂದೆ ಹೋಗ್ಬಿಟ್ಟು ಪಾರ್ಕ್ ಹೆಂಗಿದೆ ಇವತ್ತು, ಚೆನ್ನಾಗಿದೆಯಾ ಇಲ್ಲ ಅಂತ. ಆ್ಯಕ್ಚುಲಿ ಎಲ್ಲ ಆಟೋ ನೋಡ್ತಾ ಇರ್ಬೋದು, ಎಲ್ಲ ಆಟೋಗಳಲ್ಲಿ ಫುಲ್ಲು ಕರ್ನಾಟಕ ಫ್ಲ್ಯಾಗ್ ಹಾಕ್ಕೊಂಡು. ಯಾವ ಏರಿಯಾದಲ್ಲಿ ಮಾಡಿಲ್ಲ ಅಂದರೂ ಆಟೋದವ್ರಂತೂ ಪಕ್ಕಾ ಮಾಡ್ತಾರೆ ಗುರು. ಕರ್ನಾಟಕ ರಾಜ್ಯ ಕನ್ನಡ ಎಕ್ಕಡ ಕ್ಯಾರೆ ಅನ್ನೋ ಜಾಗದಲ್ಲಿ ಕನ್ನಡ ಅಂತ ಉಳಿಸ್ತಾ ಇರೋದು ಆಟೋ ಡ್ರೈವರ್ಸ್ ಕಂಡೆ. ಎಲ್ಲ ಕಡೆ ಕನ್ನಡ ಸಾಂಗ್ಸು, ಮಸ್ತ್ ಕನ್ನಡ ಸಾಂಗ್ಸು. ಕನ್ನಡ ರಾಜ್ಯೋತ್ಸವ ದಿನ ಹಂಗೆ ಹೋಗ್ತಾ ಇದ್ದೆ. ಹೋಗೋ ದಾರಿದಲ್ಲಿ ನಮ್ಮ ಬಾಸ್ ಸಿಕ್ಕಿದ್ರು. ಸ್ವಲ್ಪ ನಮಸ್ಕಾರ ಹೊಡ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಕೈ ಮುಟ್ಕೊಂಡ್ರಿ ಅಂದ್ಕೊಂಡೆ. ಕೈ ಮುಕ್ಕೊಂಡು ಬರ್ತಾ ನಮ್ಮ ಮುಂದೆ ಬರ್ತಾ ಇದ್ದೀವಿ ಪಯಣ ಮಾಡಿಕೊಂಡು. ಏನು ಗೊತ್ತಾ ಗುರು, ಇವಾಗಂತೂ ಯಾವನು ಓಡಾಡಲ್ಲ ಸೈಕಲಲ್ಲಿ. ಎಲ್ಲ ಚಿಕ್ಕ ಪಿಳ್ಳೆಗಳೆಲ್ಲ ಗಾಡಿ ಹಾಕ್ಕೊಂಡು ಗ್ಯಾಂಗ್ ಹಾಕ್ಕೊಂಡು ಓಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದು ಏನಂತಲೇ ಗೊತ್ತಿಲ್ಲ. ಸೈಕಲ್ ಮಜಾನೇ ಹೋಗ್ಬಿಟ್ಟಿದೆ, ಸೈಕಲ್ ಕ್ರೇಜೇ ಹೋಗ್ಬಿಟ್ಟಿದೆ ಇವಾಗಂತೂ. ಎಲ್ಲರೂ ಗಾಡಿಗಳು ತಗೊಂಡು, ಚಿಕ್ಕ ಹುಡುಗರು ಅದು ಸಿಗೋದು ಇಲ್ಲ, ಬರೀ ಮೊಬೈಲಲ್ಲೇ ಇರ್ತಾರೆ. ಆದರೂ ಸೈಕಲ್ ಹೊಡಿಯೋಕ್ಕೆ ಏನು ಮಜಾ ಅಂದರೆ ತುಂಬ ಮಜಾ. ಹಂಗೆ ನೋಡಿಕೊಂಡು ಅಂದರೆ ರೋಡ್ನ ಸೈಕಲ್ ಹೊಡಿಯೋದು ಇರೋ ಮಜಾ ಮಸ್ತು. ಫಸ್ಟೆಲ್ಲ ಲಾಂಗ್ ಟ್ರಾವೆಲ್, ಲಾಂಗ್ ಡಿಸ್ಟೆನ್ಸ್ ಹೋಗಬೇಕು ಅಂತ 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಸೈಕಲಲ್ಲಿ ಹೋಗ್ತಾ ಇರೋದು. ಇವಾಗ ಮನೆಯಿಂದ ಹಾಲು ತಗೊಬರಪ್ಪ ಅಂದರೆ ಗಾಡಿ ಬೇಕು ಅಂತಾರೆ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಹೆಂಗಿದೆಲ್ಲ ವಾಯ್ಸ್. ಸ್ವಲ್ಪ ರೋಡ್ ಕ್ರಾಸ್ ಮಾಡ್ಬಿಡೋಣ. ಏನಿಲ್ಲ ಗುರು, ಇವಾಗಂತೂ ರೋಡ್ ಕ್ರಾಸ್ ಮಾಡೋಕ್ಕೆ ಅಂತೂ ಒಂದೊಂದು ಗಲ್ಲಿದಲ್ಲೂ 5 ನಿಮಿಷ ತಗೋಬೇಕು. ಮೇನ್ ರೋಡಿಗೆ ಹೋದ್ರಂತೂ ಬಿಡಿ ಹೇಳೋದೇ ಬೆಳಕಾಗಿಲ್ಲ. ಟರ್ನಿಂಗ್ ಮಾಡೋಕ್ಕೆ ಎಷ್ಟು ಟೈಮ್ ಆಗ್ತೈತೆ, ಅಷ್ಟು ವೆಹಿಕಲ್ಸು. ಆದರೂ ಬಿಡಿ ನೋಡೋಣ ಏನು. ಚೆನ್ನಾಗಿದೆ ರೈಡ್. ಟೌನ್ಸ್ ಬಂದಾಗಂತೂ ಏನು ಸೈಕಾಗಿರುತ್ತಪ್ಪ. ನಮ್ಮ ಕಾಲನ್ನ ಹಂಗೆ ಬಿಟ್ಕೊಂಡು ಸ್ಟ್ರೈಟಾಗಿ ಬಿಟ್ಕೊಂಡು ಹೋಗ್ತಾ ಇರೋದು.
ಕೈನ ಒಂದು ಕೈಯಲ್ಲಿ ಸೈಕಲ್ನ ಒಂದು ಕೈಯಲ್ಲಿ ಇಟ್ಕೊಂಡ್ರೆ ಬಂದ್ಬಿಟ್ವಿ ಗಾಯ್ಸ್. ಇದೇ ಆ ಪಾರ್ಕು ಗಾಯ್ಸ್. ಕೊನೆಗೂ ಬಂದ್ಬಿಟ್ವಿ ಪಾರ್ಕಿಗೆ. ಅವತ್ತು ಏನು ಹೆಸ್ರು ಅಂತಲೇ ಗೊತ್ತಿರಲಿಲ್ಲ ನನಗೆ, ಗೊತ್ತಾಯ್ತು ಇವಾಗ. ಅರ್ಲೂರ್ ಲೇಕ್. ಕೊನೆಗೂ ಬಂದ್ಬಿಟ್ವಿ ಸುಂದರವಾದ ಜಾಗಕ್ಕೆ, ಅದು ಲೇಕಿಗೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಲೇಕ್ ಹತ್ರ ಹೋದರೆ ಏನೋ ಆನಂದ, ಗೊತ್ತಿಲ್ಲ ಏನಂತ, ಆದರೆ ತುಂಬ ಚೆನ್ನಾಗಿರ್ತಾಯಿತ್ತು. ಆಟ ಆಡಿಕೊಂಡು ರನ್ನಿಂಗ್ ಮಾಡಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಏನು ಗೊತ್ತಾಗುರು, ಈ ಪಾರ್ಕಿಗೆ ಹೋಗೋಕ್ಕೆ ಒಂಥರ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಮುಜುಗರ. ಈ ಪಾರ್ಕಿಗೆ ಬಂದರೆ ಅಲ್ಲೆಲ್ಲ ಕಪಲ್ಸು, ಬರೀ ಇಂಥದೆಯ ಏನೋ ಗೊತ್ತಿಲ್ಲ. ಸರಿ ಬಿಡಿ, ನಾವು ನಮ್ಮ ವ್ಯೂನ ನೋಡೋಣ. ಇದು ಆಕ್ಚುಲಿ ಚೆನ್ನಾಗಿದೆ. ಅವತ್ತು ಬಂದಾಗ ಎಲ್ಲ ಚಿಕ್ಕ ಹುಡುಗರು ಫುಟ್ಬಾಲ್ ಆಡ್ತಾಯಿದ್ರು, ಇವತ್ತು ಆಡ್ತಾವ್ರೆ ಸೈಕಲ್. ನೋಡೋಣ ನಮ್ಮ ಹುಡುಗರನ್ನ ಫುಟ್ಬಾಲ್ ಆಡೋದನ್ನ, ನೇಚರನ್ನು ನೋಡಿಸ್ತೀನಿ, ವರಿ ಮಾಡ್ಕೊಬಿಡಿ. ಇಷ್ಟು ಲೇಕ್ ಇದೆ, ಅದು ಇಷ್ಟೊಂದು ಲೇಕ್ ಇದೆ ಬೇರೆ ಬೇರೆ ಕಡೆ, ಒಂದು ಪರಪ್ನಗರ, ಒಂದು ಅಲ್ಲಿ ಇಲ್ಲಿ. ಆದರೆ ಈ ಲೇಕ್ ಏನಕ್ಕೆ ಚೆನ್ನಾಗಿದೆ ಅಂದರೆ, ಚೆನ್ನಾಗಿರೋ ಬದಲು ಒಂಥರ ಚೆನ್ನಾಗಿ ಒಂಥರ ಇಷ್ಟ ಆಯ್ತು ಇಲ್ಲಿ ಬರೋಕ್ಕೆ. ಯಾಕಂದರೆ ಒಂದು ಕಡೆ ಚಿಕ್ಕ ಹುಡುಗರು ಫುಟ್ಬಾಲು, ಇಲ್ಲೊಂದು ಗ್ರೌಂಡು, ಮತ್ತು ಹಂಗೆ ಮುಂದೆ ಹೋಗ್ತಾ ಇನ್ನೊಂದು ಗ್ರೌಂಡು, ಹಂಗೆ ಮುಂದೆ ಹೋಗ್ತಾ ಇನ್ನೊಂದು ಗ್ರೌಂಡು, ಮತ್ತು ಒಳ್ಳೆಯ ಸ್ಪಾಟು ನಿಂತ್ಕೊಂಡು ಫೋಟೋಗ್ರಫಿ ಎಲ್ಲ ತೊಗೊಳಕ್ಕೆ ತುಂಬ ಒಳ್ಳೆಯ ಸ್ಪಾಟ್ ಇದೆ ಇಲ್ಲಿ, ನೋಡಿಸ್ತೀವಿ. ಗುಡ್ ನೇಚರ್, ಗುಡ್ ಸ್ಪಾಟ್, ಹಾಟ್ ಸ್ಪಾಟ್ ಮಧ್ಯ ಗುಡ್ ಸ್ಪಾಟ್ನೇ ಮರ್ತೋಗ್ಬಿಟ್ಟಿದ್ವಿ, ಅಂದರೆ ನೇಚರು ಎಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸ್ಪಾಟ್ ಮಾತ್ರ ಮಸ್ತಾಗಿದೆ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಸೈಕು. ರಾತ್ರಿ ಬಂದರೆ ಅದನ್ನು ನನ್ನ ಕೇಳಬೇಡಿ, ಅಲ್ಲಲ್ಲಲ್ಲಲ್ಲಲ್ಲ. ಹೋಗೋಣ ಮುಂದಿನ ರೋಡಿಗೆ, ಅಲ್ಲ ಕೆರೆ ಸುತ್ತಕ್ಕೆ. ಹಂಗೆ ಸ್ವಲ್ಪ ಮುಂದೆ ಬರ್ತಾ ವಯಸ್ಸಾದವ್ರು ಚಿಟ್ ಚಾಟ್ಸ್, ಈವ್ನಿಂಗ್ ಚಿಟ್ ಚಾಟ್ಸ್. ನಡ್ದು ತುಂಬ ಕೆರೆ ದೊಡ್ಡದಾಗಿದೆ, ಅದಕ್ಕೆ ಸೈಕಲಲ್ಲಿ ಸುತ್ತೋಣ ಅಂತ ಸೈಕಲಲ್ಲಿ ಹತ್ಕೊಂಡು ಮೊಬೈಲನ್ನು ಹಿಡ್ಕೊಂಡು ಸೈಕಲನ್ನು ಏರಿಕೊಂಡು ಕೆರೆನ ನೋಡಿಕೊಂಡು ಕೆರೆ ಸುತ್ತಕ್ಕೆ ಹೋಗ್ತಾಯಿದ್ವು. ಮಾತ್ರ ಇಲ್ಲಿ ಮಾತ್ರ ಈ ರೋಡು ತುಂಬ ಪೀಸ್ ಆಗಿರ್ತೈತಲ್ಲ ಏರಿಯಾ. ಅರ್ಲೂರು ಕೆರೆ. ಮತ್ತು ಇಲ್ಲಿ ವಾಲಿಬಾಲ್ ಆಡ್ತಕ್ಕೆ ಮಾತ್ರ ಸೈಕಾಗಿ ಆಡ್ತಾರೆ. ನಾನು ನೋಡಿದ ತಕ್ಷಣ ಸೈಕಾಗ್ಬಿಟ್ಟೆ. ಸ್ವಲ್ಪ ನೋಡೋಣ ಗ್ಲಿಮ್ಸ್ ಆಫ್ ದ ಮ್ಯಾಚ್. ನಾನಂತೂ ಹಾಫ್ ಆನ್ ಅವರಿಂದ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಮ್ಯಾಚ್ನ. ಸೈಕಾಗಿ ಆಡ್ತಾವ್ರೆ. ಫಸ್ಟು ಬಂದಿದ ತಕ್ಷಣ ಏನಿದು ಇಲ್ಲಿ ಗ್ರೌಂಡ್ ಬೇರೆ ಇದೆಯಾ ನೋಡಿ ಫುಲ್ ಸೈಕ್ ಆಗ್ಬಿಟ್ಟಿದೆ. ಹಂಗೆ ಸೈಕಲ್ ನೋಡ್ಕೊಂಡು ಮುಂದೆ ಬಂದಾಗ ಇನ್ನೂ ಒಂದು ಚೆನ್ನಾಗಿರೋ ವ್ಯೂ ಸಿಕ್ತು. ಸನ್ಸೆಟ್ಟಿಂಗು
ಮತ್ತು ಮರ ಬೇರೆ ಬಿದ್ದೋಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಬಿದ್ದೋಗಿರೋದು ನೋಡೋಕ್ಕೆ ಚೆನ್ನಾಗಿಲ್ಲ, ಆದರೆ ಆಸ್ಥೆಟಿಕಾಗಿ ಚೆನ್ನಾಗಿದೆ. ಆ ಸನ್ಸೆಟ್ ಜೊತೆ ಎಷ್ಟೊಂದು ಜನ ಇಲ್ಲೇ ನಿಂತ್ಕೊಂಡು ನೋಡ್ತಾವ್ರೆ ಸನ್ಸೆಟ್ಟು. ಲೆಟ್ಸ್ ಗೋ. ಟೈಮ್ ಆಗ್ಬಿಡ್ತು 5:30. ಮನೆಗೆ ಹೋಗೋಕ್ಕೆ ಟೈಮ್ ಆಗ್ಬಿಡುತ್ತೆ, ಒಂದು 15 ಮಿನಿಟ್ಸ್ ಆದರೂ ಬೇಕು. ಸೊ ಹಂಗೆ ಮುಂದೆ ಬರ್ತಾ ಬರ್ತಾ ಇಲ್ಲಿ ಯಾವುದೋ ಅಪಾರ್ಟ್ಮೆಂಟೋ ಇಲ್ಲ ಸಂಘದವರು ಕರ್ನಾಟಕ ರಾಜ್ಯೋತ್ಸವ ಏನು ಚೆನ್ನಾಗಿ ಮಾಡವ್ರೆ. ಫುಲ್ ಸ್ಟಾಲ್ಸ್ ಎಲ್ಲ ಹಾಕಿ, ಬಟ್ಟೆ ಸ್ಟಾಲ್ಸು ಎಲ್ಲ ಸ್ಟಾಲ್ಸ್ ಹಾಕಿ ಮತ್ತು ಸ್ಟೇಜ್ ರೆಡಿ ಮಾಡಿ ಚೆನ್ನಾಗಿದೆ. ಕರ್ನಾಟಕ ರಾಜ್ಯೋತ್ಸವನ ಮಾಡೋದು ನವಂಬರ್ 1ಕ್ಕೆ, ಆದರೆ ಜನರು ಈ ತಿಂಗಳು ಫುಲ್ ಮಾಡ್ಕೊಂಡೇ ಇರ್ತಾರೆ ಕರ್ನಾಟಕ ರಾಜ್ಯೋತ್ಸವ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂತ ಹೆಂಗೋ ಗೊತ್ತಿಲ್ಲ. ಗಣೇಶ ಹಬ್ಬ ಇರೋದು ಒಂದೇ ದಿನ, ಆದರೂ ಗಣೇಶ ಹಬ್ಬ ಇಡೀ ತಿಂಗಳೆಲ್ಲ ಮಾಡ್ಕೊಂಡು ಐ ಡೋಂಟ್ ನೋ ವೈ. ಹಂಗೆ ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ಡಾಗ್ ಟ್ರೈನಿಂಗ್ ಸೆಂಟರ್ ಬೇರೆ ಇದೆ. ಕೆಫೆ ಕೂಡ ಇದೆ. ಥರ ಏರಿಯಾ ಮಾತ್ರ ಸೈಕ್ ಆಗಿದೆ, ಏನೇ ಹೇಳಿದ್ರು. ಕೆರೆ ದಾರಿ ಮುಗಿತಾ ಇದೆ ಬರ್ತಾ ಬರ್ತಾ. ನಿಮಿಷ ರೋಡ್ ಮುಗಿತಾ ಬಂತು, ಮತ್ತೆ ಅದೇ ಗೇಟಿಗೆ ವಾಪಸ್ ಬಂದ್ಬಿಟ್ವಿ. ನೀವು ಎಂಜಾಯ್ ಮಾಡಿದ್ರಿ ಅನ್ಸುತ್ತೆ ಕೆರೆನ. ಮನೆಗೆ ಹೋಗೋ ಟೈಮ್ ಬಂತು. ಸೊ ಎಲ್ಲರಿಗೂ ಹೇಳ್ತಾ ನಮಸ್ಕಾರ. ಶುಭ ಸಂಜೆ. ನಮಸ್ಕಾರ ಗಾಯ್ಸ್. ಇವನೇನು ಇವಾಗಲೇ ನಮಸ್ಕಾರ ಅಂದ್ಕೊಂಡೋಗ್ಬಿಟ್ಟು ವಿಡಿಯೋ ಮುಗಿಸ್ತಿದ್ನಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ಬಿಟ್ಟವನೇ ಅಂತ ತಿಳ್ಕೊಂಡಿದ್ದೀರಾ. ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ, ನಿಮ್ಮನೇಲೂ ಸೈಕಲ್ ಇರುತ್ತೆ, ಇಲ್ಲ ಅಂದ್ರೂ ನಡ್ಕೊಂಡು ಹೋಗಿ ನಿಮ್ಮ ಮನೆ ಹತ್ರ ಇರೋ ಯಾವುದಾದ್ರು ನೇಚರ್ ಚೆನ್ನಾಗಿರೋ ಪ್ಲೇಸ್ನ ಹೋಗಿ 5 ನಿಮಿಷ ವಾಕ್ ಹಾಕೊಂಡು ಬಂದ್ಬಿಡಿ. ಆಮೇಲೆ ಮೇಯ್ನಾಗಿ ಹೇಳೋದು ನೋಡ್ತಿದ್ದು, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.